ಇದ್ದೀನಿ, ಅದು ಮನಸಾರೆ ಹೊಡಿತಾ ಇದ್ದೀನಿ. ಒಳಗೂ ಹೊಡಿತಾ ಇದೆ, ಹೂ ಆಗ್ತಾ ಇದ್ದೀನಿ, ಕೈ ಸುಡ್ತಾ ಇದೆ, ಹೂ ಆಗ್ತಾ ಇದೆ, ನೀರೊಳಗೂ ನೋಡಿತಾ ಇರಲಿ. ನಾನು ಬೇಕಿದ್ರೆ ಕಂಚನಕಾಯಿ ತುಂಬಿಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ನಲಿ ಬಿಗ್ ಬಾಸ್. ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು. ಚೈಲ್ಡ್ ಅಲ್ಲ ಏನ್ ಅಸಹ್ಯವಾಗಿ ಆಡ್ತಿದ್ದಾನೆ, ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಹಾ ಓಕೆ ಓಕೆ ಆಯ್ತು, ಬಟ್ ಉಸ್ತುವಾರಿ ಅಂದ್ರೆ ಒಂದು ನಿಧಾನವಾಗಿ ಓಕೆ. ಮತ್ತೆ ಬೇರೆಯವರಿಗೆ ಓಕೆ ಹೇಳುವಾಗ ನಮ್ಮ ಕೈ ಹೀಗೆ ಆಗುತ್ತೆ. ಮತ್ತೆ ಬೇರೆಯವರಿಗೆ ಮೆಲ್ಲ ಹೀಗೆ ಹಾಗೆ ಮಾಡ್ತಾ ಇದ್ದಾರೆ. ಸೊ ಇದ್ರದೊಂದು ಒಂದ್ ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ. ಅಂದ್ರೆ ಒಂದು 25 ವರ್ಷದ ಹಿಂದೆ. ಏನೋ ಕಂದಲೆ ಏನೋ ಲಗ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಿ 20 ವರ್ಷ ಆಗಿದೆ. ಅದರಲ್ಲೂ ಇಂಡಿಯಾದಲ್ಲಿ ಲೋಕಲೈಸ್ಡ್ ಆಗಿ 2008ರಲ್ಲಿ ಲಾಂಚ್ ಆಗಿದೆ. ಅದು ಹೆಂಗೋ 25 ವರ್ಷದಿಂದನೇ ಅಷ್ಟು ಮಿಲಿಯನ್ ಹೊಡ್ತು. ಅದು ಏನು ಫೋಟೋ ಹೊಡಿಬೇಕಾದ್ರೆ ಮಿಸ್ಟೇಕ್ ಆಗಿ ವಿಡಿಯೋ ಆನ್ ಆಗ್ಬಿಟ್ಟು ಆಗಿರೋ ವಿಡಿಯೋ. ಅಂದ್ರೆ ನನಗೆ ಅವಾಗ ವಿಡಿಯೋ ಮಾಡಿದ್ರೆ ಅದು ಯೂಟ್ಯೂಬ್ ಹಾಕ್ಬೋದು, ಇಲ್ಲಿಗೆ ಬಿಡ್ಬೋದು ಅನ್ನೋದು ನಾಲೆಜ್ ಇಲ್ಲದೆ ಇರೋ ಟೈಮಲ್ಲಿ ಫೋಟೋ ಕ್ಲಿಕ್ ಮಾಡಕ್ ಹೋಗಿ ಅದು ವಿಡಿಯೋಗೆ ಹೋಗ್ಬಿಟ್ಟು ಅಯ್ಯಯ್ಯೋ ಅಂದ್ಬಿಟ್ಟು ಆಫ್ ಮಾಡಿದೆ. ಅಯ್ಯಯ್ಯೋ ಅನ್ನೋದು ಬಂದ್ಬಿಟ್ಟಿದೆ ಅದರಲ್ಲಿ. ಅಯ್ಯೋ ಪಾಪ ಅಲ್ಲ. ಆದ್ರೆ ವಿಡಿಯೋ ಕೊಟ್ಟೋಯ್ತಲ್ಲ ಅಂತ. ಆದ್ರೆ ವಿಡಿಯೋ ವ್ಯಾಲ್ಯೂ ಆಗ ಗೊತ್ತಿರ್ಲಿಲ್ಲ, ಬರೀ ಫೋಟೋ ಹೊಡಿಯೋದು. ವಿಡಿಯೋ ಹೊಡಿಬೇಕು ಅನ್ನೋದು ಗೊತ್ತಿದ್ರೆ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡಿ ಇಟ್ಕೊಳ್ತೀವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲೆ. 25 ವರ್ಷದ ಹಿಂದೆನೆ ಅಷ್ಟು ಓಡಿದೆ. ಕಾರಣ ಏನಂದ್ರೆ ಇದ್ರಷ್ಟು ರಿಂಕಲ್ ಇವಾಗ ನೋಡಿ, ಇದ್ರ ಕಣ್ಣಿರೋದು ಇಲ್ಲಿ. ಈ ರಿಂಕಲ್ ಬಂದು ಹಿಂದೆ ಎಳ್ಕೊಂಡ್ ಹೋದ್ರೆ ಬೆನ್ನಿನ ರಿಂಕಲ್ ಜಾರ್ಬಿಟ್ಟು ಇಲ್ಲಿವರೆಗೂ ಬಂದಿರೋದು. ವರ್ಲ್ಡ್ ಅಲ್ಲಿ ಇಷ್ಟು ಲೂಸ್ ಸ್ಕಿನ್ ಇರೋ ನಾಯಿ ಯಾರ ಹತ್ರನೂ ಇಲ್ಲ. ಏ ಜುಟ್ಟು, ನೀನಿನ್ನು ಚೈಲ್ಡು, ಹೋಗಿ ಹಾಲ್ ಕುಡ್ದು ಮಲ್ಕೋ ಹೋಗು. ಸೋತವ್ರಿಗೆ ಪಾರ್ಟಿ ಅಂತ ಬಿಗ್ ಬಾಸ್ ಅವ್ರಿಗೆ ಟೀಮ್ ಅವ್ರಿಗೆ ಸರ್ ಎಲ್ಲರೂ ಗೆದ್ದವ್ರು ಕೊಡಿಸ್ತಾರೆ, ಆಮೇಲೆ ಪಾಸ್ ಆದ್ರೆ ಕೊಡಿಸ್ತಾರೆ. ನಾನು ಫೇಲ್ ಆದ್ರ ಮಗ ಅದಕ್ಕೊಂದು ಪಾರ್ಟಿ ಇಟ್ಕೊಂಡಿದೀನಿ, ಆಮೇಲೆ ಸೋತವ್ರಿಗೆ ಪಾರ್ಟಿ ಇಟ್ಕೊಂಡಿದೀನಿ. ಅಂದ್ರೆ ಗೆದ್ದವ್ರು ಎಲ್ಲ 1000 ಜನ ಗೆದ್ದಿದ್ಯಾ ಪಾರ್ಟಿ ಕೊಡ್ಸು ಅಂತಾರೆ, ಇಲ್ಲ ಏನೋ ಅವಾರ್ಡ್ ತಗೊಂಡೆ, ಇಲ್ಲ ನೀನು ಡಿಗ್ರಿ ಮಾಡ್ದೆ ಕೊಡ್ಸು ಅಂತಾರೆ. ಆದ್ರೆ ಫೇಲ್ ಆದವ್ರಿಗೆ ಆಮೇಲೆ ಸೋತ್ ಬಂದವ್ರಿಗೆ ಯಾರು ಪಾರ್ಟಿ ಮಾಡಿಲ್ಲ. ನಾನೀಗ ಸೋತ್ ಬಂದವ್ರಿಗೆ ಪಾರ್ಟಿ ಮಾಡಿ ಅದನ್ನು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಸರ್. ಅಂದ್ರೆ ನಾನು ಈ ತರ ಡಿಫ್ರೆನ್ಸ್. ಅದೇ ನೀವು ಗೆದ್ದವ್ರಿಗೆ ಮಾಡಿದ್ರೆ ಅದು ಎಲ್ಲೂ ನ್ಯೂಸ್ ಆಗಲ್ಲ, ಅದು ಪ್ರಚಾರ ಆಗಲ್ಲ. ಅದೇ ಬಂದು ಒಂದು ಸೋತವ್ರಿಗೆ ಮಾಡಿದ್ರೆ ಎಂತ ನನ್ನ ಮಗ ಮುಟ್ಟಾಳ್ ನನ್ನ ಮಗ ಸೋತವ್ರಿಗೆ ಕೊಡಿಸ್ತಾವನೆ ಅಂತ ಆ ಥೀಮಲ್ಲೇ ಇನ್ನೊಂದು 10-15 ದಿವಸದಲ್ಲೇ ಒಂದು ರಿಸಾರ್ಟ್ ಅಲ್ಲಿ ಮಾಡಿ ಎಲ್ಲಾರನ್ನು ಕರೆದು ಇದು ಮಾಡ್ತಾ ಇದೀನಿ. ತಾವುಗಳು ದಯವಿಟ್ಟು ಎಲ್ಲರೂ ಬನ್ನಿ. ಅಂದ್ರೆ ಪಬ್ಲಿಕ್ ಅಲ್ಲ, ನೀವುಗಳು ಮೀಡಿಯಾ ಅವರು ದಯವಿಟ್ಟು ಬನ್ನಿ. ಅಷ್ಟು ಪಬ್ಲಿಕ್ನ ಸಾಕಷ್ಟು ಕೆಪಾಸಿಟಿನ ನನಗೆ ಕೊಟ್ಟಿಲ್ಲ. ಅನ್ನಪೂರ್ಣೇಶ್ವರ ಅಂದ್ರೆ ಒಂದು ಲೆವೆಲ್ಗೆ ಹಂಗನ್ಬಿಟ್ಟು ಊರವ್ರಿಗೆಲ್ಲ ಹಾಕಷ್ಟು ಇಲ್ಲ. ಅದೆಲ್ಲ ಇನ್ವೈಟ್ ನಿಮ್ಗೆ ಕಳಿಸ್ತೀನಿ, ದಯವಿಟ್ಟು ಬನ್ನಿ. ಪಾರ್ಟಿ ಹೆಸರೇ ಸೋತವರ ಪಾರ್ಟಿ ಅಂತ. ಅಂದ್ರೆ ಸೋತಿ ಆಚೆ ಬಂದವ್ರಿಗೆ ಎಲ್ಲರಿಗೂ ಸೇರಿಸಿ, ಅದೇ ಆಲ್ಮೋಸ್ಟ್ ಸೋತಿ ಬಂದಿರೋರು ಎಲ್ಲಾರನು ಅದರಲ್ಲಿ ಅಲ್ಲ, ಇನ್ನೂ ಬರ್ಬೇಕಾಗಿರೋರು ಇದಾರೆ. ಈಗ ಸ್ಪಂದನ, ಕಾವ್ಯ, ಅಶ್ವಿನಿ ಗೌಡ ಮ್ಯಾಮ್, ಅಂದ್ರೆ ಅವ್ರು ಗೆಲ್ತಾರೆ ಪಾಪ ಅವರೆಲ್ಲ. ಅಂದ್ರೆ ನಾನು ಆಚೆ ಬಂದ ಮೇಲೆ, ಅಂದ್ರೆ ಅದು ಫಿನಾಲೆ ಆಗ್ಬೋದು, ಅದಕ್ಕಿಂತ ಮುಂಚೆನೆ ಇದು ಮಾಡ್ತಾ ಇದ್ದೀನಿ. ಎಲ್ಲ ಹಾಸಿಗೆ ಮೇಲೆ ಇಡ್ತಾ ಇದ್ದೀನಿ. ಹಾಸಿಗೆ ಎಲ್ಲ ಅಲ್ಲ, ಇದು ಶಾರುಖ್ ಖಾನ್ ಅವ್ರದ್ದು ಫಂಕ್ಷನ್, ಅವ್ರದ್ದು ಡೊಂಕಿ ಮೂವಿ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ನನ್ನನ್ ಗೆಸ್ಟ್ ಆಗಿ, ಅದು ವಿತ್ ವಿಡಿಯೋ ತೋರಿಸ್ತೀನಿ ಸರ್. ನಾನೇ ಮೇನ್ ಚೀಫ್ ಗೆಸ್ಟ್, ಅದು ತೋರಿಸ್ತೀನಿ. ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ, ಅಲ್ಲಿಗಲ್ಲ, ಹಿಂದಿಗಲ್ಲ, ಬೆಂಗಳೂರಲ್ಲಿ. ಇದ್ರದ್ದು ಸಾಕ್ಷಿ ಕೊಡ್ತೀನಿ ಈ ಮೂವಿ. ಇದ್ರಲ್ಲಿ ಸ್ಟೇಜ್ ಮೇಲೆ ನಾನು ವಿಡಿಯೋ ಕೊಡ್ತೀನಿ. ಏನ್ ಮಾತಾಡ್ತೀನಿ ಅದ್ರ ಬಗ್ಗೆ, ಅದು ಕಟ್ಟಾಗ್ಬಿಟ್ಟಿದೆ. ಅದು ಇದು ಸ್ಯಾಂಡಲ್ವುಡ್ ಕಪ್ ಅಂತ ನನ್ನ ಶಟ್ಲ್ ಕಾಕ್ ಆಡಕ್ಕೆ
ಹೇಳ್ದೆ ಕೇಳ್ದೆ ತಗೊಳ್ತಾರೆ. ಕಾರಣ ನಾನು ಹೆಸರು ಮಾಡಿರ್ತೀನಿ ಸೆಲೆಬ್ರಿಟಿ ಅಂತ ತಗೊಳ್ತಾರೆ. ನನ್ಗೊಂದು ಬ್ಯಾಟ್ ಹಿಡಿಯಕ್ಕೂ ಬರಲ್ಲ. ನಾನ್ ರೇಗ್ಸಕ್ ಹೇಳ್ತೀನಿ, ಬ್ಯಾಟ್ ಹಿಡಿ ಆಡ ಇಲ್ಲ ನಾನು ಅಂತಂದ್ರೆ, ನೀ ಸುಮ್ನೆ ನಿಂತ್ಕೊಳ್ಳಿ ಸಾಕ್ ಗೆಲ್ತಾರೆ ಅಂತ. ನಾವು ಸೋಲ ಟೀಮು ಗೆಲ್ತೀವಿ, ನಾವು ನಿಂತಿದ್ಕೆ ಗೆದ್ಬಿಡ್ತು ಅಂತ ನನ್ನ ಲಕ್ಕಿ ಚಾರ್ಮ್ ಅಂತ ಅಂತಾರೆ ಅನ್ಬಿಟ್ಟು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅರ್ಧ ಸ್ಯಾಂಡಲ್ವುಡ್ ಅವ್ರಿಗೆ ಕರೆದು ಪಾರ್ಟಿ ಕೊಡ್ಸಿದೀನಿ. ಗೆಡ್ಡೆ ನೋಡುದ್ದೆ ಈಗ. ಆಲೂಗೆಡ್ಡೆಗೂ ಈ ಬೀಟ್ರೋಟ್ಗೂ ಕ್ರಾಸ್ ಬೀಡ್ ಇದ್ದಂಗ ಅದೇ ಅದು. ಅದನ್ನ ನೋಡ್ದಾಗ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ಹೊರಗಡೆಯಿಂದ ಬೀಟ್ರೋಟು, ಒಳಗಡೆ ಆಲೂಗೆಡ್ಡೆ. ಲೇ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನ ಜಗಳ ಆಗಿದ್ಯಾ ನೋಡು ನಿನ್ಗೆ. ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಈಗ ಎಷ್ಟ್ ಜನ ಮೀಡಿಯಾ ಅವ್ರು ಬಂದಿದ್ರು, ಎಲ್ಲಾರು ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ. ಆದ್ರೆ ಕ್ಲೀನ್ ಆಗಿಲ್ಲ, 1 ತಿಂಗಳೇ ಆಗಿದೆ. ನಾನ್ ತೊಳೆದ್ರೆ ಕ್ಲೀನ್ ಆಗುತ್ತೆ, ಯಾಕಂದ್ರೆ ನನಗೆ ಅದೇ ಸಮಾಧಾನ. ಇವಾಗ ನೋಡಿ, ಇದು ಬರೀ ಕೈ, ನಾನೇನು ಗ್ಲೌಸ್ ಹಾಕೊಂಡಿಲ್ಲ. ಆಸಿಡ್ ಅದು, ಅಂದ್ರೆ ಪೊರೆ ಏಳುತ್ತೆ, ಚರ್ಮ ಪೊರೆ ಏಳುತ್ತೆ. 1 ಸೆಕೆಂಡ್, ಚರ್ಮ ಬಂದು ಆಸಿಡ್ ಮುಟ್ಟಂಗಿಲ್ಲ. ಯಾರೇ ಆದ್ರೂ ಇದನ್ನ ಗ್ಲೌಸ್ ಇಲ್ಲ ಬ್ರಷ್ ಅಲ್ಲಿ ಮಾಡ್ತಾರೆ. ನಾನು ಆಸಿಡ್ ನ, ಅದು ಆರ್ಪಿಕ್ಸ್ ನ ಬರೀ ಕೈಯಲ್ಲಿ ತೊಳಿತಾ ಇದ್ದೀನಿ. ಅದು ಮನಸಾರೆ ತೊಳಿತಾ ಇದ್ದೀನಿ. ಏನ್ ಸರ್ ಇದೆಲ್ಲ? ಒಳಗೂ ಕೈ ಹಾಕ್ತಾ ಇದೀನಿ ಸರ್, ಒಳಗೂನು ಉರಿತಾ ಇದೆ, ಹಂಗೂ ಹಾಕ್ತಾ ಇದ್ದೀನಿ. ಕೈ ಸುಡ್ತಾ ಇದೆ, ಹಂಗೂ ಹಾಕ್ತಾ ಇದ್ದೀನಿ. ಫುಲ್ ನೀರೊಳಗೂ ನೋಡಿ ಸರ್, ಇಲ್ಲಿ ನೀರೊಳಗೂ ಹಾಕ್ತಾ ಇದೀನಿ. ಫುಲ್ ಒಳಗೂ ಹಾಕ್ತಾ ಇದೀನಿ ಸರ್. ಫುಲ್ ನೋಡ್ ಬನ್ನಿ ಸರ್, ಒಳಗ್ ಬನ್ನಿ, ಹತ್ರ ಬನ್ನಿ. ಯಾರು ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಟಾಯ್ಲೆಟ್ ಕ್ಲೀನ್ ಆಗ್ಬೇಕಷ್ಟೇ ನನ್ಗೆ. ಸರ್ ಇದನ್ನೆಲ್ಲ ನೋಡಿ ಅಸಹ್ಯ ಏನಿಲ್ಲ, ಮಕ ನೋಡಿ ಸರ್, ಏನ್ ಅಸಹ್ಯ ಮಕ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ. ಮನಸ್ಸಿಂದ ಮಾಡ್ತಾ ಇದೀನಿ ಸರ್, ಮನಸ್ಸಾರೆ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಸ್ವಲ್ಪ ಹೊತ್ತು ಬಿಟ್ರೆ, ಇನ್ನ ಸ್ವಲ್ಪ ಹೊತ್ತು ಬಿಟ್ರೆ ಕರೆ ಇದಾಗತ್ತೆ. ಬೇಕಾದ್ರೆ ಆಮೇಲೂ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೂ ಫುಲ್ ತೊಳೆಯೋದು ತೋರಿಸ್ತೀನಿ ಸರ್. ಯಾಕಂದ್ರೆ ಒಂದು ಈಗ ಹಚ್ಚಿದೀನಿ, ಈಗ ಒಂದ್ ಲೆವೆಲ್ ಬಿಡ್ಬೇಕದು ಸ್ವಲ್ಪ ಹೊತ್ತು. ನೀವೇ ಮಕ ಸಿಂಡಿಸ್ತಾ ಇದ್ದೀರ ಸರ್, ನಾನೇ ಮಕ ಸಿಂಡಿಸ್ತಾ ಇಲ್ಲ ಸರ್. ಇಲ್ಲಿ ನೋಡಿ, ಕೈ ಘಮ ಘಮ ಅಂತ ಇದೆ. ನನ್ನ ಅಪ್ಪಟ ಅಭಿಮಾನಿ ಅನ್ನಕ್ಕಿಂತ ಅವ್ರನ್ನ ದೇವರಾಗ ಮುಗಿಯಕ್ ಬಂದಿದ್ದೀನಿ ಮ್ಯಾಮ್. ನಾನು ಒಂದು ಭಕ್ತ. ದೇವ್ರನ್ನ ಮುಗಿಯಕ್ ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಂದು ನನ್ನ ಮನ್ಸಲ್ಲಿ ಏನಿತ್ತು, ನಾನು ಇವತ್ತು ಬೆಳೆಯಕ್ ಕಾರಣ ಇನ್ನೊಂದು ಇರ್ಬೋದು. ಅಪ್ಪು ಸರೇ ಶಾಟ್ವೆ, ನಿನ್ ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೀಯಲ್ಲ. ಒಂದು ಟೈಮಲ್ಲಿ ಹಳೆ ನೀರೇ ಕಣ ನಿನ್ಗೆ ಆಗಿರೋದು ಶಾಟ್ವೆ. ಹೊಸ ನೀರ್ ಬತ್ತು ಅಂದ್ಬಿಟ್ಟು ಹೊಸ ನೀರಿಂದ ಹೋಯ್ತಿದೆಯಲ್ಲ, ಒಂದಲ್ಲ ಒಂದಿನ ಇಡ್ತಾರೆ ಪಾಪ ನಿನ್ಗೆ. ಹಾಯ್ ಸತೀಶ ಅಂದ್ರು. ಈ ದುಶ್ಮನಿ ನನ್ಗೆ ಬೇಜಾರಾಯ್ತು, ಯಾಕಂದ್ರೆ ಅವರು ಮನ್ಸಿಂದ ಯಾವತ್ತೂ ನನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಯಾವಾಗ್ಲೂ ಒಂಥರ ಏಯ್ ಅಂತಾನೆ ಮಾತಾಡ್ಸಿತ್ತು. ನಾವು ಹೇಳಿ ಅಣ್ಣ ತರನೇ ಇದ್ವಿ. ಅವ್ರು ಯಾವಾಗ್ಲೂ ಜಗಳಕ್ಕೆ ಬರ್ತಾ ಇದ್ರು ಹೊರತು ನನ್ನ ಫ್ರೆಂಡ್ಶಿಪ್ ಆಗಕ್ ಬರ್ಲಿಲ್ಲ. ಆಮೇಲೆ ಒಂದೊಂದು ಚಿಕ್ಕದ್ರಲ್ಲಿ ನಾಮಿನಿ ಮಾಡಿದ್ರೆ ಬಂದ್ಬಿಟ್ಟು ಅರ್ಧ ಗಂಟೆ ಜಗಳ. ಅಭಿಷೇಕ್ ಅವ್ರ ಅಶ್ವಿನಿ. ನಾನ್ ಹಂಗಲ್ಲ, ಅವ್ರು ನನ್ನ ನಾಮಿನಿ ಮಾಡಿದ್ರೆ ಓಕೆ ಅಷ್ಟೇ, ಮುಗೀತು. ಓಕೆನೋ ಅಂತಿರ್ಲಿಲ್ಲ, ಸುಮ್ನೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಯಾಕಂದ್ರೆ ಅದು ಪ್ರೊಸೀಜರ್ ಮಾಡ್ಲೇಬೇಕು. ಇವರು ಯಾಕೆ ಮಾಡಿದೆ, ಏನಕ್ಕೆ, ಹಂಗೆ ಹಿಂಗೆ ಅಂತ 1 hour ನಾನು ಅದಕ್ಕೆ ಇಲ್ಲಿ ಕೇಳಿ, ಇಲ್ಲಿ ಬಡ್ಕೊಳ್ಳಿ, ಆಯ್ತಾ ಹೋಗಿ ಅಂದ್ರೆ ಮಾತಾಡ್ತಾರೆ. ಯಾಕಂದ್ರೆ ಬಡ್ಕೊಳ್ಳೋರ್ ಹತ್ರ ಏನ್ ಯೂಸ್, ಏನ್ ಆನ್ಸರ್ ಮಾಡೋದು? ನೀವು ಆನ್ಸರ್ ಮಾಡಲ್ಲ ಅಂದ್ರೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ ಉದಾಸೀನವೇ ಮದ್ದು ಅಂತ, ಈ ಕಿವಿಲ್ ಕೇಳಿ ಬಿಡ್ತೀನಿ. ಅವಾಗ ಸಿಟ್ ಮಾಡ್ಕೊಂಡು ಹೋಗೋರು. ಹೋಗ್ಲಿ, ನನ್ಗೇನಕ್ಕೆ ಜಗಳ ನೆಸಿಟಿ, ಹೇಳ್ಬೇಕಿತ್ತು ಹೇಳ್ದೆ. ನಂಗೆ ಅವ್ರು ಇಷ್ಟ ಇಲ್ಲ ಹೇಳ್ದೆ. ನನ್ಗೆ ಡ್ರಾ ಮಾಡಕ್ ಬರಲ್ಲ. ಆತರ ಸಿಚುವೇಶನ್ ನಡೀತಾರೆ. ಎಷ್ಟು ಮಾಡ್ತೀರಾ ನೀವ್? ಮಾಡಿರೋರು ಅಲ್ಲೇ ಇದೀರಾ, ಮಾಡಿಸ್ಕೊಂಡಿರ್ತಾರೆ. ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ, ಇದು ಸಾಧನೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 20 ಸೆಕೆಂಡ್ ನಂದು ಪ್ರೋಗ್ರಾಮ್ ಇರುತ್ತೆ. ನಾನು CM ಮಲ್ಗೋ ರೂಮಲ್ಲಿ ನಾನು ಮಲ್ಗಿರ್ತೀನಿ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲ್ಗಿರುತ್ತೆ. ಆದ್ರೆ ಅವ್ರದ್ದು ಬಂಗ್ಲಾ ಅಲ್ಲಿ. DC ಅವರು ನನ್ನ ಕರೆಸಿರ್ತಾರೆ, ಬಳ್ಳಾರಿ DC ಅವರು. ಹಿಂದಿನ ದಿವಸ 3000 ಜನ ಸೇರಿರ್ತಾರೆ. 7-8 ಮೀಡಿಯಾ ಬಂದಿರುತ್ತೆ ಆ ಫೇಮಸ್ ಸಿಂಗರ್ಗೆ. ನೆಕ್ಸ್ಟ್ ಡೇ ನನಗೆ 7:30ಗೆ ಟಿಫನಿ ಕರೀತಾರೆ DC ಬಂಗ್ಲಾಗೆ. ನನ್ ಮದ್ವೆ ಆಗ್ತ್ಯಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟ್ರೈ ಮಾಡ್ತೀನಿ, ಇದನ್ನ ಮುಗಿಸ್ಬಿಟ್ಟಲ್ಲ ಮದ್ವೆ ಆಗ ಟ್ರೈ ಮಾಡೋದು.
ಜೋರಾಗಿ ಮಾತಾಡಿ. ಮದ್ವೆ ಆಗೋದನ್ನ ಟ್ರೈ ಏನ್ ಮಾಡೋದು ಒಂದೇ ಹಾ ಒಂದೇ ಸತಿ ಆಗ್ಬಿಡೋಣ. ಹೌದು, ಮಾತ್ರ ನನ್ನ ಮದ್ವೆಗೆ ಬರ್ಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಹಿಂದೆ 3 ವಾರಕ್ಕೆ ಹೊರಟೋಗ್ಬಿಟ್ಟೆ ಅಂತ ಖಂಡಮ್ ತರ ಹೇಳ್ತಾರೆ ಸುದೀಪ್ ಅವರು. ನಾನು ಅದಕ್ಕೊಂದು ಡೈಲಾಗ್ ಹೊಡಿತೀನಿ, ಸರ್ ನಾನು 1 ನೈಟ್ ಅಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೆ ಸರ್ ಅಂದೆ. ಹಂಗಾರೆ ನಮ್ ಬಿಗ್ ಬಾಸ್ ವೇಸ್ಟ್ ಅಂತ ಕೇಳಿದ್ರು. ಅಂದ್ರೆ ನೀನ್ ಕಿಲಾಡಿನ ತರ ಮೀನಿಂಗ್ ಅಲ್ಲಿ ಕೇಳಿದ್ರು. ನಾನ್ ಹೇಳ್ದೆ ಸರ್ ಬಿಗ್ ಬಾಸ್ ತುಂಬಾ ಫೇಮಸ್, ತುಂಬಾ ದೊಡ್ಡ ವೇದಿಕೆ, ಆದರೆ 1 ನೈಟ್ ಅಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ದೆ ಸರ್. ವರ್ಲ್ಡ್ ಲೆವೆಲ್ ಅಲ್ಲಿ ಬಿಗ್ ಬಾಸ್ ತಗೊಂಡ್ ಹೋಗ್ತಿದ್ದೆ. ನಿಮ್ಗೂ ಒಳ್ಳೇದು, ನಮಗೂ ಅಂದ್ರೆ ಫೇಮಸ್ ಆಗೋ ತರ ಇರ್ತಿತ್ತು. ಆದ್ರೆ ಇಲ್ಲಿ ತುಳಿತಾರೆ ಸರ್, ಇಲ್ಲಿ ಬೆಳ್ಸಕ್ ಬಿಡಲ್ಲ ಅಂತ ಅಂದೆ. ಇವಾಗ ಅದಕ್ಕೋಸ್ಕರ ಚಾಲೆಂಜಿಂಗ್ ಆಗಿ November 5th ಒಂದು ದೊಡ್ಡ ವೇದಿಕೆಯಲ್ಲಿ CM DCM ಮುಂದೆ ಲಾಂಚ್ ಮಾಡ್ತಾ ಇದ್ದೀನಿ ಸರ್ ಅಂತ ಅದನ್ನು ಹೇಳಿದೀನಿ. ಇವತ್ತು ಅದನ್ನ ಕಟ್ ಮಾಡದೆ ಹಾಕಿದ್ರೆ ನಾನು ಹೇಳ್ತಾರದ್ ನಿಜ, ಇಲ್ಲ ಅಂದ್ರೆ ಅದೇನು ಅಂತ ಗೊತ್ತಿಲ್ಲ. ಆದ್ರೆ ಯಾಕಂದ್ರೆ ನಂದು ನಾಯಿದೇನೆ ಪ್ರೊಮೋ ಶೂಟ್ ಅಲ್ಲಿ ಕಟ್ ಮಾಡ್ಬಿಟ್ರು. ನಂದು ನನ್ ಮಗಂದು ಪ್ರೊಮೋ ಶೂಟ್ ಅಲ್ಲಿ ಪ್ಲಸ್ ನಂದು ಹೊಸ ಡಾಗ್ದು ವಿಡಿಯೋ ಆಗಿತ್ತು. ಅದಕ್ಕೋಸ್ಕರ ಪೋಸ್ಟರು ರೆಡಿ ಇತ್ತು. ಆ ಪೋಸ್ಟರ್ ನ ನಾನು ನನ್ ಮಗನ್ಗೆ ಹೇಳಿದ್ದೆ, ಅಲ್ಲಿ ಪ್ರೊಮೋ ಶೂಟ್ ಅಲ್ಲಿ ಬರ್ತಿದಂಗೆ ನಾನು ಬಿಗ್ ಬಾಸ್ ಒಳಗೆ ಹೆಜ್ಜೆ ಇಡ್ತಿದಂಗೆ ಎಲ್ಲಾ ಮೀಡಿಯಾ ಕಳಿಸ್ಬಿಡುದು. ನಂದು ವರ್ಲ್ಡ್ ವೈಡ್ ಒಂದು 300 ನ್ಯೂಸ್ ಚಾನಲ್ದು ನನ್ನ ಮೊಬೈಲ್ ಅಲ್ಲಿ ಗ್ರೂಪ್ ಮಾಡಿ ಇಟ್ಕೊಂಡಿದೀನಿ. ಆ ಗ್ರೂಪ್ ಅಲ್ಲಿ ಬಿಟ್ಬಿಡು. ಅಲ್ಲಿ ಬಂದಿರೋ ನಾಯಿ 100 ಕೋಟಿ ವರ್ತ್ ಡಾಗ್ ಸರ್. ಒಂದೊಂದು ಎಲ್ಲ ರೇಗಿಸ್ತಾರೆ ಸರ್, ಯಾಕಂದ್ರೆ ಅವ್ರವ್ರ ಕೆಪಾಸಿಟಿ, ಒಬ್ರು ಮೆಜೆಸ್ಟಿಕ್, ಒಬ್ಬೊಬ್ರು ಮಾರ್ಕೆಟ್, ಒಬ್ಬೊಬ್ರು UBCT, ಆಮೇಲೆ ಒಬ್ಬೊಬ್ರು ಬಂದು ಡಿಸೈನರ್ ಹತ್ರ ತಗೊಳ್ತೀವಿ. ಆದ್ರೆ ಡಿಸೈನರ್ ಹತ್ರ ತಗೊಳ್ಳೋ ರೇಟು ನಾನು ಮಾರ್ಕೆಟ್ ಮೆಜೆಸ್ಟಿಕ್ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಅದರಿಂದ ಅವ್ರಿಗೆ ನಾನು ಪ್ರೂವ್ ಮಾಡೋ ಇದಿಲ್ಲ. ಯಾಕಂದ್ರೆ ಈಗ ಶರ್ಟ್ದೇ ಎಲ್ಲ ಇಶ್ಯೂ ಆಗಿ ಈಗ ಶರ್ಟ್ ಕಂಪ್ನಿ ಅವರೇ ನನ್ನ ಇಟ್ಕೊಂಡ್ರೇನೆ ಪ್ರಚಾರ ಆಗುತ್ತೆ ಅಂತ 10 ಲಕ್ಷಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುಧಾಮ ನಗರದಲ್ಲಿ ಆಫೀಸ್ಗೆ ಇವತ್ತು ಕರೆದಿದ್ರು. ಅದಕ್ಕೂ ಹೋಗಿಲ್ಲ ನಿಮ್ಗಳ ಕಾರಣದಿಂದ. ಆದ್ರೆ ನಿಮ್ಗೆ ಬೈತಾ ಇಲ್ಲ, ನೀವು ಫಸ್ಟ್ ಪ್ರಿಫರೆನ್ಸ್ ನನಗೆ. ಯಾಕಂದ್ರೆ ಅವ್ರನ್ನ ನಾಳೆ ಆದ್ರೂ ಹೋಗಿ ನಾನು ಮೀಟ್ ಆಗ್ಬೋದು. ಅಲ್ಲಿ ನಂಗೆ ದುಡ್ಡು ಇವತ್ತು ಅಡ್ವಾನ್ಸ್ ಕೊಡೋಕೆ ಕರೆದಿದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಆಮೇಲೆ ಒಂದೊಂದು ಬಟ್ಟೆ ಪೀಸ್ ಸೇಲ್ ಆದ್ರೂ ಅದರಲ್ಲಿ ಕಮಿಷನ್ ತರ ಇಷ್ಟು ಪರ್ಸೆಂಟೇಜ್ ತರ ಆ ಥರ ಲಕ್ಷಾಂತರ ರೂಪಾಯಿ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾರೆ. ಅದು ಸತೀಶ್ ಕ್ಯಾಡಬಾಮ್ ಸೀರೀಸ್ ಅಂತಾನೆ ಆ ಬಟ್ಟೆಗಳಿರುತ್ತೆ. ಅಂದ್ರೆ ನಾನ್ ಹಾಕೋ ತರನೇ ಅವರು ನನ್ಗೋಸ್ಕರನೇ ನನ್ನಿಟ್ಕೊಂಡೆ ನನ್ನ ಅಳತೆ ತಗೊಂಡು ಅದರಲ್ಲಿ ಸ್ಮಾಲ್ ಇಂದ XXL XXLಗೂ ಹೊಡೆದಿರ್ತಾರೆ. ಆದ್ರೆ ನಾನು ಬರೀ ಕಲರ್ಫುಲ್ಲು ಜಿಂಗ್ ಜಾಂಗ್ ಆಗ್ತೀನಲ್ಲ, ಆ ಥರ ಬಟ್ಟೆನೆ ನನ್ನ ನೋಡಿ ಅವರು ಈಗ ಒಂದು ತಯಾರು ಮಾಡಿ ಆನ್ಲೈನಲ್ಲಿ ಒಂದು ಹೊಸ ವೆಬ್ಸೈಟ್ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಓಪನಿಂಗ್ ಸೆರೆಮನಿಗೂ ನನಗೆ 2.5 ಲಕ್ಷ ಕೊಡ್ತಾ ಇದ್ದಾರೆ. ಅದು ಬಿಟ್ಟು 10 ಲಕ್ಷ 1 ವರ್ಷಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಅವ್ರ ಪ್ರಾಡಕ್ಟ್ ಅಲ್ಲಿ ಸೇಲ್ ಆದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ಅದನ್ನು ಇದು ಮಾಡ್ತಾ ಇದ್ದಾರೆ. ಅದು ಇವತ್ತು ಕರೆದಿದ್ರು. ನನಗೇನಂದ್ರೆ ಫಸ್ಟು ಅತಿಥಿ ದೇವೋಭವ ಅಂತಾರಲ್ಲ, ಆ ಥರ ನನಗೆ ಮೀಡಿಯಾ ದೇವೋಭವ. ಇವರಿಂದನೇ ಅವರು, ನಿಮ್ಮಿಂದನೇ ಅವರು ನನಗೆ ಅಷ್ಟು ಪ್ರಚಾರ ನಾನು ಮಾಡ್ತೀನಿ. ಆಮೇಲೆ ನಾನು ಹೋಗಿದ ಕಡೆ ಎಲ್ಲ ಅಷ್ಟು ನ್ಯೂಸ್ ಆಗುತ್ತೆ, ಆಮೇಲೆ ಅಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅಂತಾನೆ ಅವರು ನನ್ನ ತಗೊಂಡಿರೋದು. ಆದರೆ ಅದಕ್ಕಿಂತ ಬೇರೆಯವರು ಎಷ್ಟೋ ಜನ ಗೆದ್ರು ಸೋತ್ರು, ಎಷ್ಟು ಜನ ಆಚೆ ಬಂದ್ರು, ಅವ್ರನ್ನ ಯಾಕೆ ತಗೊಳ್ತಿಲ್ಲ ಅಂದರೆ ನಂದು ಮೇಯ್ನೇ ಬಟ್ಟೆಯಿಂದನೇ ಜಾಸ್ತಿ ಇದಾಗಿದ್ದು. ಅದು ಬಿಟ್ಟರೆ ಮೇಕಪ್ದು ಒಂದು ಸ್ವಲ್ಪ ಆಯಿತು, ಅಂದರೆ ಮೇಕಪ್ದು ಲೆಕ್ಕಕ್ಕಿಲ್ಲ. ಬಟ್ಟೆಯಿಂದನೇ ವೈರಲ್ ಆಗಿ ಓಡ್ತಾ ಇರೋದು ನಾನು. ಆ ಕಾರಣದಿಂದ ಬಟ್ಟೆ ಬ್ರ್ಯಾಂಡ್ ಅವರೇ ಇವತ್ತು ನನಗೆ ತಗೊಳ್ತಾ ಇದ್ದಾರೆ. ಅದು ಕೆಟಗೆಡ್ದಾಗ ಟ್ರೋಲ್ ಮಾಡೋದ್ರಲ್ಲ, ಅವರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಯಾಕಂದ್ರೆ ಅವ್ರು ಟ್ರೋಲ್ ಮಾಡಿಲ್ಲ ಅಂದರೆ ಅಷ್ಟು ವ್ಯೂಸ್ ಹೋಗ್ತಾ ಇರಲಿಲ್ಲ. ಆ ವ್ಯೂಸ್ ನೋಡ್ಬಿಟ್ಟೆ ಆ ಬ್ರ್ಯಾಂಡ್ ಅವರು ನನ್ನ ಹತ್ರ ಬಂದ್ಬಿಟ್ಟು ಈಗ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾರೆ. ಗುರು ಬೇಗ ತೆಗಿರಿ ಗುರು, ನನ್ ಡವ್ ಚಿನ್ನಿ ಹೇಳವಳೆ ಬೇರೆ ಯಾರ ಜೊತೆ ಮಿಂಗಲ್ ಆಗ್ಬಿಡ, ಫೋಟೋ ಗಿಡ ತೆಗೆಸ್ಕೊಳ್ಳೇ ಬೇಡ ಅಂತ. ಬೇಗ ತೆಗೆಸ್ಕೊ ಹೋಯ್ತೀನಿ ನೀನು. ತಗೊಳ್ಳಿ ನನ್ನ ಹಾರ್ಟ್. ವಾಗಪ್ಪ, ನೀವು ಹಾರ್ಟ್ ಕೊಟ್ಟಿದ್ ನೋಡಿದ್ರೆ ನಮ್ಮ ಪಸ್ಸಿವ್ ಚಿನ್ನಿ ಸೌಟ್ ಹೊಡಿತಾಳೆ ಮೇಡಮ್. ಯಾಕೆ ನೀವು ಮೊದಲು ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದೀರಾ? ಬ್ರಿಂಗ್ ಯುವರ್ ಪೇರೆಂಟ್ಸ್. ಮೇಡಮ್ ನಾವೇ ಪೇರೆಂಟ್ಸ್ ಮೇಡಮ್. ನೀವೇ ಪೇರೆಂಟಾ? ಹಾಗಾದ್ರೆ ಕೈ ಕಟ್ ಬಾಯಿ ಮುಚ್ಚ್ ಸುಮ್ ಕುತ್ಕೊಳ್ಳಿ, ಸೌಂಡ್ ಮಾಡ್ಬೇಡಿ. ದಿಸ್ ಇಸ್ ದ ವರ್ಸ್ಟ್ ಬ್ಯಾಚ್ ಐ ಎವರ್ ಸೀನ್. ಮೇಡಮ್ ನೀವು ಟೀಚರ್ ಆಗಿ ರಿಟೈರ್ಡ್ ಆದವರ? ಹೌದು. ಮಾಸ್ಕ್ ಹಾಕಿದ್ರೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೇಗೆ ಬಾರೆ